ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ಯ ಅಧಿಕಾರ ಹಂಚಿಕೆಯ ಸಂಘರ್ಷ ತಣ್ಣಗಾಗಿದೆ. ಇದರ ಬೆನ್ನಿಗೆ ಇವತ್ತು ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆಯೋದಕ್ಕಿದೆ. ಅದ್ಯಾವುದು ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಐಸಿಸಿಯ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಇವತ್ತು ಭೇಟಿ ಆಗ್ತಾ ಇದ್ದಾರೆ. ಭೇಟಿ ಅಂತಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಅವರು ವೇದಿಕೆಯಲ್ಲಿ ಜೊತೆಗಿರ್ತಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಕೆಸಿ ವೇಣುಗೋಪಾಲ್ ಮಂಗಳೂರಲ್ಲಿ ನಡೆಯುವಂತ ಕಾರ್ಯಕ್ರಮ ನಾರಾಯಣ ಗುರು ಗಾಂಧಿ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆ ಹಂಚಿಕೊಳ್ಳೋದಕ್ಕಿದ್ದಾರೆ. ಇಬ್ಬರ ಮಧ್ಯೆ ಮಾತುಕತೆ ಏನಾದರೂ ನಡೆಯುತ್ತಾ ಅನ್ನುವಂತ ಕುತೂಹಲ ಇದೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು, ನಾವಿಬ್ಬರು ನಾಳೆ ಒಂದೇ ಕಾರ್ಯಕ್ರಮದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಎಐಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಏನೋ ಕುರ್ಚಿ ಸಂಘರ್ಷ ಬಳಿಕ ಇದೆ ಮೊದಲ ಬಾರಿ ಸಿದ್ದರಾಮಯ್ಯ ಮತ್ತು ಕೆಸಿ ವೇಣುಗೋಪಾಲ್ ಭೇಟಿ ಆಗ್ತಾ ಇರೋದು. ಮೊದಲ ಬಾರಿ ಇಬ್ಬರು ವೇದಿಕೆ ಹಂಚಿಕೊಳ್ತಾ ಇದ್ದಾರೆ. ಚರ್ಚೆ ಏನಾದರೂ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಮೂಡುತ್ತಾ ಇದೆ. ನಾರಾಯಣ ಗುರು ಮಹಾತ್ಮ ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಭೇಟಿ ಆಗ್ತಾ ಇದ್ದಾರೆ. ವರಿಷ್ಠರ ಅಭಿಪ್ರಾಯ ಏನಾದರೂ ಸಿದ್ದರಾಮಯ್ಯ ಅವರಿಗೆ ಕೆಸಿ ವೇಣುಗೋಪಾಲ್ ತಿಳಿಸ್ತಾರಾ ಅನ್ನುವಂಥ ಮಾತಿದೆ. ಯಾಕಂತಂದ್ರೆ ಅವರೇ ಹೇಳಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ. ಇಬ್ಬರಿಗೂ ಸೂಚನೆಯನ್ನ ಕೊಟ್ಟಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಂಬಂಧಿಸಿದಂತೆ ಅದು ಕೆಸಿ ವೇಣುಗೋಪಾಲ್. ಈಗ ಅದನ್ನು ಮುಗಿಸಿದ್ದಾರೆ ಮುಖ್ಯಮಂತ್ರಿ. ಒಂದಲ್ಲ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಇದಾದ ನಂತರ ಇಬ್ಬರ ಮಧ್ಯೆ ನಡೆದಂತ ಮಾತುಕತೆಯ ವಿವರವನ್ನು ಕೆಸಿ ವೇಣುಗೋಪಾಲ್ ಅವರ ಮುಂದೆ ಏನಾದರೂ ಮಾತುಕತೆಗೆ ಅವಕಾಶ ಇವತ್ತು ಸಿಕ್ಕಿದ್ರೆ ಇಡ್ತಾರಾ ಅಂತ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್ ನೇರ ಸಂಪರ್ಕದಲ್ಲಿ. ಭರತ್ ರಾಜ್, ವೇದಿಕೆ ಕಾರ್ಯಕ್ರಮಕ್ಕಷ್ಟೇ ಸೀಮಿತನಾ, ಅನಂತರ ಪ್ರತ್ಯೇಕ ಭೇಟಿ ಏನಾದರೂ ಇದೆಯಾ? ರಕ್ಷತ್, ಇದು ತೀರಾ ಖಾಸಗಿ ಕಾರ್ಯಕ್ರಮ. ಯಾಕಂದ್ರೆ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿ ಅವರು ಕೇರಳದ ವರ್ಕಳದಲ್ಲಿ ನಡೆದಂತ ಸಂವಾದದ ಶತಮಾನೋತ್ಸವವನ್ನ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಬಿಲ್ಲವ ಸಮುದಾಯ ಒಟ್ಟಾಗಿ ಯಾವುದೇ ಜಾತಿ ಧರ್ಮದ ಹಂಗಿಲ್ಲದೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರಲಾಗ್ತಾ ಇದೆ. ಆದ್ರೆ ಎರಡು ವೇದಿಕೆಯಲ್ಲಿ ಅಂದ್ರೆ ಇದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತದ್ದು ಮುಖ್ಯಮಂತ್ರಿಗಳಾದ್ರೆ ಇದರ ಪ್ರಧಾನ ಭಾಷಣವನ್ನ ಮಾಡುವಂತವರು ಕೆಸಿ ವೇಣುಗೋಪಾಲ್. ಯಾಕಂದ್ರೆ ಅವರು ಕೇರಳ ಮೂಲದವರು, ಅದರ ಜೊತೆಗೆ ವರ್ಕಳದ ಶಿವಗಿರಿ ಮಠದ ಜೊತೆಗೆ ಬಹಳ ನಿಕಟವಾದಂತಹ ನಂಟನ್ನು ಹೊಂದಿರುವಂತವರು ಕೆಸಿ ವೇಣುಗೋಪಾಲ್. ಆ ಕಾರಣದಿಂದಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳ ಶಿವಗಿರಿ ಮಠದ ಸ್ವಾಮೀಜಿಗಳ ಕೋರಿಕೆಯ ಮೇರೆಗೆ ಇಲ್ಲಿ ಬಂದು ಭಾಷಣವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೌಪಚಾರಿಕವಾಗಿ ಅವರು ಪರಸ್ಪರ ಒಂದೇ ವೇದಿಕೆಯಲ್ಲಿ ಇರುವಂತಹ ಕಾರಣದಿಂದಾಗಿ ಮತ್ತು ವೇದಿಕೆಗೆ ಬರುವ ಮುನ್ನ ಮತ್ತು ಅಲ್ಲಿಂದ ತೆರಳಿದ ನಂತರ ಸಿಗುವಂತಹ ಕಾಲಾವಧಿಯನ್ನ ಮೆಟ್ಕೊಂಡು ಅವರು ಮಾತನಾಡುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ಎರಡು ಟಾಸ್ಕ್ ಅಂದ್ರೆ ಅವರಿಗೆ ಕೊಟ್ಟಂತ ಎರಡು ಟಾಸ್ಕ್ ಗಳನ್ನ, ಅವರ ಮನೆಗೆ ಇವರು ಹೋಗುವಂತದ್ದು, DCM ಮನೆಗೆ ಇವರು ಹೋಗುವಂತದ್ದು, ಮುಖ್ಯಮಂತ್ರಿಗಳ ಮನೆಗೆ ಇವರು ಹೋಗುವಂತದ್ದು, ಎರಡು ಟಾಸ್ಕ್ ಗಳನ್ನು ಅವರು ಈಗ ಮುಕ್ತಾಯಗೊಳಿಸಿದ್ದಾರೆ. ಹಾಗಾಗಿ ಅದರಲ್ಲಿ ಏನಾಗಿದೆ, ಅಲ್ಲಿ ಏನ್ ಚರ್ಚೆಗಳಾಗಿದೆ, ಅಲ್ಲಿ ಏನ್ ಮಾತುಕತೆಗಳಾಗಿದೆ ಅವುಗಳನ್ನ ವೇಣುಗೋಪಾಲ್ ಅವರ ಜೊತೆಗೆ ಹಂಚಿಕೊಳ್ಳಬಹುದು. ಅಥವಾ ಹೈಕಮಾಂಡ್ ಕೊಟ್ಟಂತ ಸಂದೇಶವನ್ನ ಬಹಳ ನೇರ ಮುಖಾಮುಖಿ, ಅಂದ್ರೆ ಈ ಒಂದು ಕುರ್ಚಿ ಸಂಘರ್ಷದ ಬಳಿಕ ಪ್ರಪ್ರಥಮ ಬಾರಿಗೆ ಅವರಿಬ್ಬರು ಮುಖಾಮುಖಿ ಆಗ್ತಾ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ನ ಮಟ್ಟದ ಒಬ್ಬ ವ್ಯಕ್ತಿ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಒಟ್ಟಾಗಿ ಇರುವಂತಹ ಸಂದರ್ಭಗಳಲ್ಲಿ ಯಾವಾಗ ಈ ರೀತಿಯಾದಂತಹ ಸಂಘರ್ಷದ ಸನ್ನಿವೇಶ ಎದುರಾಗ್ತಾ ಇದೆಯೋ ಈ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ಹೊರತುಪಡಿಸಿ ಬೇರೆ ಚರ್ಚೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ಕೂಡ ಅದರ ಬಗ್ಗೆ ಮಾತುಕತೆಗಳು ಆಗಬಹುದು. ಆದ್ರೆ ಅಫಿಷಿಯಲಿ ಯಾವುದೇ ರೀತಿಯಾದಂತಹ ಮೀಟಿಂಗ್ ಗಳನ್ನ ಅಥವಾ ಯಾವುದೇ ರೀತಿಯಾದಂತಹ ಅವರ ಭೇಟಿಗಳಿಲ್ಲ. ಆದ್ರೆ 11 ಗಂಟೆಗೆ ಸ್ಪೆಷಲ್ ಫ್ಲೈಟ್ ನಲ್ಲಿ ಬರುವಂತಹ ಸಿದ್ದರಾಮಯ್ಯನವರು ನೇರವಾಗಿ ಕಾರ್ಯಕ್ರಮದ ಜಾಗಕ್ಕೆ ಹೋಗ್ತಾರೆ. ಆ ಬಳಿಕ ಕೂಡ ಅಲ್ಲಿ ಬೇರೆ ಎರಡು ಉದ್ಘಾಟನಾ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಅವರು ನೇರವಾಗಿ ಸರ್ಕ್ಯೂಟ್ ಹೌಸ್ಗೆ ಬಂದು ಇಲ್ಲೂ ಕೂಡ ಒಂದಷ್ಟು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಒಂದು 4:30 ಗಂಟೆ ಸುಮಾರಿಗೆ ವಿಶೇಷ ಫ್ಲೈಟ್ ನಲ್ಲಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಆದ್ರೆ ಕೆಸಿ ವೇಣುಗೋಪಾಲ್ ಅವರು ಮಾತ್ರ ದೆಹಲಿಯಿಂದ ಈಗಾಗಲೇ 9:30 ಸುಮಾರಿಗೆ ಇಲ್ಲಿಗೆ ಬರ್ತಾರೆ. ಆ ಬಳಿಕ ಅವರು ಆ ಒಂದು ಕಾರ್ಯಕ್ರಮ ಹೊರತುಪಡಿಸಿದ್ರೆ ಸಿಎಂ ಜೊತೆಗೆ ಬೇರೆ ಯಾವುದೇ ಅಧಿಕೃತ ಕಾರ್ಯಕ್ರಮಗಳಿಲ್ಲ. ಆ ಬಳಿಕ ಅವರು ಬಹುತೇಕ ನೇರವಾಗಿ ಮತ್ತೆ ದೆಹಲಿ ಫ್ಲೈಟ್ ಹತ್ತಿ ದೆಹಲಿಗೆ ತೆರಳಬಹುದು ಅನ್ನುವಂತ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಅದರ ಮಧ್ಯೆ ಮತ್ತು ಅದರ ವೇದಿಕೆ ಕೆಳಭಾಗ ಅಥವಾ ಎಲ್ಲೆಲ್ಲ ಅವಕಾಶಗಳು ಸಿಗುತ್ತೆ ಅಲ್ಲಿ ಅವರ ಮಾತುಕತೆ ನಡೆಯುವಂತ ಸಾಧ್ಯತೆಗಳು ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.